ಎಲ್ರಿಗೂ ನಮಸ್ಕಾರ. ಪ್ರೀವಿಯಸ್ ಸಂಚಿಕೆಯಲ್ಲಿ ನಾನು ಸಿಟಿಐ ಎಂಟೈರ್ ಪ್ರೋಸೆಸ್, ಸಿಟಿಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಂಟೈರ್ ಪ್ರೋಸೆಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ, ವೆರಿಫಿಕೇಶನ್ ಯಾವ ತರ ಆಗುತ್ತೆ ಅಂತ. ಇವತ್ತಿನ ಒಂದು ಸೀರೀಸ್ ಅಲ್ಲಿ ನಾನು ಎಷ್ಟು ತಿಂಗಳು ಎಷ್ಟು ಮಂತ್ಸ್ ತಗೊಳುತ್ತೆ ಕಂಪ್ಲೀಟ್ ನಿಮ್ಮ ಆರ್ಡರ್ ಕಾಪಿ ಸಿಗೋದಕ್ಕೆ. ಸೊ ಇಟ್ ಆಲ್ಸೋ ಅಪ್ಲಿಕಬಲ್ ಫಾರ್ ಅದರ್ ಪೋಸ್ಟ್ ಆಲ್ಸೋ. You can watch this for 5 to 6 minutes. Otherwise, you can skip if you know this process. Okay. ಇದರಲ್ಲಿ ವೆರಿಫಿಕೇಶನ್ ಬಗ್ಗೆ ನಾನು ಎಲ್ಲೆಲ್ಲಿ ಫೈಲ್ ಮೂವ್ ಆಗುತ್ತೆ ಅದ್ರ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಆಸ್ ಯು ಜಾಯಿಂಡ್ ಆಸ್ ಅ CTA, ನೆಕ್ಸ್ಟ್ ಪ್ರಮೋಷನ್ ಏನಿರುತ್ತೆ, ಎಷ್ಟು ಪ್ರಮೋಷನ್ಸ್ ನಿಮಗೆ ಸಿಗ್ಬೋದು, ಇದರೆಲ್ಲ ನಾನು ಓವರ್ ವ್ಯೂ ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಈಗ ನಾನು ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಐ ಥಿಂಕ್ ಯು ಮೇ ಸಿ ದ ಸ್ಕ್ರೀನ್. ಓಕೆ. So this is very important point. So verification process ಅಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಸೊ ಫೈನಲ್ ಲಿಸ್ಟ್ ಬಂದ ಮೇಲೆ ನಿಮ್ಮ ಫೈನಲ್ ಫೈಲ್ ಏನ್ ಮೂವ್ ಆಗುತ್ತೆ DPR ಕಡೆ ಹೋಗುತ್ತೆ. ಸೊ ಇಲ್ಲಿ ಅಟ್ಲೀಸ್ಟ್ 1 to 2 months ಟೈಮ್ ತಗೊಳುತ್ತೆ DPR ಮೂವ್ ಆಗೋದಕ್ಕೆ, ನಿಮ್ ಫೈಲ್ ನ ಮೂವ್ ಮಾಡಿಸೋದಕ್ಕೆ. ಸೊ ಸಮ್ ಟೈಮ್ ಇಟ್ ಆಲ್ಸೋ ಡಿಲೇಸ್. ಸೊ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಡೇಟ್. ಸೊ ಇಲ್ಲಿ ನೀವು ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಸೊ ಸ್ವಲ್ಪ ಓಡಾಡಿದ್ರೆ, ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ಇರೋ ಅಫಿಷಿಯಲ್ಸ್ಗೆ, ಸೊ ನೀವು ಪ್ರೋಸೆಸ್ ನ ಫಾಸ್ಟ್ ಮಾಡಬಹುದು. ಇದಾದ್ಮೇಲೆ DPR ಇಂದ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಅಲ್ಲಿ 1 ತಿಂಗಳು ತಗೊಂಡು ಹೋಗ್ತಾರೆ ಎಲ್ಲ, ಯಾಕಂದ್ರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ಮೋರ್, ರೈಟ್? ಸೊ ಅದಕ್ಕೆ ಅಟ್ಲೀಸ್ಟ್ 1 ತಿಂಗಳನ್ನ ಟೈಮ್ ತಗೊಂತಾರೆ. ಸೊ ಅಲ್ಲಿಂದ ನಿಮ್ಮ ಆರ್ಡರ್ ಕಾಪಿ ಡಿಸ್ಪ್ಯಾಚ್ ಆಗುತ್ತೆ. ಸೊ ಹೇಳ್ತಾರೆ ವಿದಿನ್ 1 week ಅಲ್ಲಿ ಬಂದು ಜಾಯ್ನಿಂಗ್ ಆಗಿದೆ ಅಂತ ಹೇಳ್ತಾರೆ. ಓಕೆ. ಸಮ್ಟೈಮ್ಸ್ ಏನ್ ಪೋಸ್ಟ್ ಮುಖಾಂತರ ಲೆಟರ್ ರೀಚ್ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನೀವು ಕರೆಸ್ಪಾಂಡೆಂಟ್ ಅಡ್ರೆಸ್ ಏನ್ ಕೊಡ್ತೀರಾ ಅದು ಕರೆಕ್ಟ್ ಆಗಿರೋ ಅಡ್ರೆಸ್ ಕೊಡಿ ಅಂತ ನಾನು ಹೇಳ್ತೀನಿ. ಸೊ ಓವರ್ ಆಲ್ ಟೈಮ್ ನೋಡಿದ್ರೆ 4 to 5 months ಯು ಕ್ಯಾನ್ ಎಕ್ಸ್ಪೆಕ್ಟ್ ಟು ರಿಸೀವ್ ದ ಆರ್ಡರ್ ಕಾಪಿ. ಸೊ ದಿಸ್ ಇಸ್ ಅಬೌಟ್ ದಿ ಫೈಲ್ ಮೂವ್ಮೆಂಟ್ ಏನಾಗುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರಮೋಷನ್. ನಿಮ್ಗೆ ಆಸ್ ಇಫ್ ಯು ಜಾಯಿಂಡ್ ಆಸ್ ಅ CTA, ನೆಕ್ಸ್ಟ್ ನಿಮ್ಮ ಪ್ರಮೋಷನ್ ಏನಿರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಮೊದಲು ನೀವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗ್ತೀರಾ. ಸೊ ಆಸ್ ಅ CTA 2 years ಪ್ರೊಬೆಷನರಿ ಪೀರಿಯಡ್ ಇರುತ್ತೆ. ಸೊ 2 years ತನ ನಿಮ್ಗೆ ಇಂಡಿಪೆಂಡೆಂಟ್ ಚಾರ್ಜ್, ಯಾವುದೇ ತರ ಇಂಡಿಪೆಂಡೆಂಟ್ ಚಾರ್ಜ್ ಕೊಡಲ್ಲ. ಯು ವಿಲ್ ಬಿ ಅಟ್ಯಾಚ್ಡ್ ವಿತ್ ದಿ ಡಿಪಾರ್ಟ್ಮೆಂಟ್ಸ್. ಓಕೆ. ಬೇರೆ ಬೇರೆ ವಿಂಗ್ಸ್ ಇದಾವೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ. ಆಡಿಟ್ ಇದೆ, ಓಕೆ, ಆಡಿಟ್ ಇದೆ, ಎನ್ಫೋರ್ಸ್ಮೆಂಟ್ ಇದೆ. ಸೊ ಬಹಳಷ್ಟು ಇದಾವೆ. ಲೋಕಲ್ GST ಬರುತ್ತೆ. ಸೊ ಸುಮಾರು ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಸೊ ಯು ಹ್ಯಾವ್ ಟು ವರ್ಕ್ ಥ್ರೂಔಟ್ ಆಲ್ ದ ಡಿಪಾರ್ಟ್ಮೆಂಟ್ ಅಂಡ್ ಗೆಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದೋಸ್ ಡಿಪಾರ್ಟ್ಮೆಂಟ್ಸ್. ಸೊ ದಿಸ್ ಇಸ್ ಯೂನಿಫಾರ್ಮ್ ಸರ್ವಿಸ್ ಅಲ್ಲ ಇದು. ಯು ಡೋಂಟ್ ಹ್ಯಾವ್ ಎನಿ ಯೂನಿಫಾರ್ಮ್ ಫಾರ್ ದಿಸ್ ಪೋಸ್ಟ್. ಬೇರೆ ಸ್ಟೇಟ್ಸ್ ಅಲ್ಲಿ ಯೂನಿಫಾರ್ಮ್ ಇದೆ. ಬಹಳಷ್ಟು ಕಮಿಟಿನೂ ಸಜೆಸ್ಟ್ ಮಾಡಿದ್ದಾರೆ ಫಾರ್ ದಿ ಯೂನಿಫಾರ್ಮ್, ಬಟ್ ದಿಸ್ ಪೋಸ್ಟ್ ವಿಲ್ ನಾಟ್ ಹ್ಯಾವ್ ಎನಿ ಯೂನಿಫಾರ್ಮ್. ದೇರ್ ಆಫ್ಟರ್ CTI ಆದ್ಮೇಲೆ CTO ಆಗಿ ಪ್ರಮೋಟ್ ಆಗ್ತೀರಾ. ಸೊ ನೀವು 2017 ಬ್ಯಾಚ್ ನೋಡ್ಬೋದು. 2017 ಬ್ಯಾಚ್ ಅವರು. ಸೊ ರೀಸೆಂಟ್ಲಿ ಬಹಳಷ್ಟು ಜನದ್ದು ಪ್ರಮೋಷನ್ ಆಗಿದೆ. ಸೊ 5 years ಅಲ್ಲಿ ವಿದಿನ್ 5 years ನಿಮ್ ನೆಕ್ಸ್ಟ್ ಪ್ರಮೋಷನ್ ತಗೊಂತೀರಾ. ಸೊ ಸ್ಟಿಲ್ ದಿಸ್ ಇಸ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ವೇಕೆನ್ಸೀಸ್. ಆದ್ರೂ ನೀವು ಒಳ್ಳೆ ರ್ಯಾಂಕ್ ಇದ್ರೆ ವಿದಿನ್ 5 years ಅಲ್ಲಿ ಆಲ್ಸೋ ರಿಸರ್ವೇಶನ್ ಕೂಡ ಅಪ್ಲಿಕಬಲ್ ಆಗುತ್ತೆ. ಅಟ್ಲೀಸ್ಟ್ ಫಾರ್ 2 promotions ರಿಸರ್ವೇಶನ್ ವಿಲ್ ಬಿ ಅಪ್ಲಿಕಬಲ್. ಸೊ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. 5 years ಆದ್ಮೇಲೆ ನೀವು CTO ಆಗ್ತೀರಾ. ಸೊ ನಿಮ್ಗೆ ಗೊತ್ತಿರೋ ಹಾಗೆ KS ಅಲ್ಲೂ CTO ಸೆಲೆಕ್ಟ್ ಆಗ್ತೀರಾ. ಸೊ ಯು ಕ್ಯಾನ್ ಸಿ ದ ಪವರ್ಸ್. ಓಕೆ. ಡೈರೆಕ್ಟ್ಲಿ ಯು ಆರ್ ಜಂಪಿಂಗ್ ಇನ್ ಟು ದಿ ಗೆಜೆಟೆಡ್ ಪೋಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗ್ತೀರಾ, AC ಇನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಇದು ನೆಕ್ಸ್ಟ್ ನಿಮ್ಮ ಬಾಸ್ ಆಗಿರ್ತಾರೆ. ಅದರ ಮೇಲೆ ನಿಮ್ಮ ಇನ್ನೊಬ್ರು ಹೆಡ್ ಅವರು ಇರ್ತಾರೆ, ಡೆಪ್ಯೂಟಿ ಕಮಿಷನರ್. ಸೊ DC ಅಂತ ಹೇಳ್ತಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಅಬೌವ್ DC ಕಮ್ಸ್ ದಿ ಜಾಯಿಂಟ್ ಕಮಿಷನರ್. ಜಾಯಿಂಟ್ ಕಮಿಷನರ್ ಆದ್ಮೇಲೆ ಅಡಿಷನಲ್ ಕಮಿಷನರ್ ಬರ್ತಾರೆ. ಸೊ ಇವರು ಅಷ್ಟೇ ಬೇರೆ ಬೇರೆ ವಿಂಗ್ಸ್ ನ ಹೆಡ್ ಮಾಡ್ತಿರ್ತಾರೆ. ಕೆಲವೊಬ್ರು ರೆಕ್ರೂಟ್ಮೆಂಟ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ಸ್ ಆಗಿರ್ಬೋದು, ಸರ್ವಿಸ್ ವಿಂಗ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಂಗ್ಸ್ ಅಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ಅಂಡ್ ದ ಟಾಪ್ ಮೋಸ್ಟ್ ಬಾಸ್ ಆಫ್ ಆಲ್ ದಿಸ್ ಡಿಪಾರ್ಟ್ಮೆಂಟ್ ಅಂತ ಬಂದು ಕಮಿಷನರ್. ಯೂಶಲಿ ಇವರು IAS ಅಧಿಕಾರಿ ಆಗಿರ್ತಾರೆ. ಸೊ ಸೀನಿಯರ್ ಮೋಸ್ಟ್ IAS ಅಧಿಕಾರಿ ಆಗಿರ್ತಾರೆ. 20 ರಿಂದ 30 ವರ್ಷ ಸೇವೆ ಸಲ್ಲಿಸಿರ್ತಾರೆ. ಅಂತವ್ರನ್ನ ಕಮಿಷನರ್ ಮಾಡ್ತಾರೆ. ಕರೆಂಟ್ಲಿ ಶಿಖಾ ಮೇಡಮ್ ಇಸ್ ದಿ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಅಡಿಷನಲ್ ಕಮಿಷನರ್ಸ್ ಬಂದು ಡಿಪೆಂಡ್ಸ್, ಸಮ್ಟೈಮ್ಸ್ ಮೇ ಬಿ 6-7 ಆಗು ಇರ್ತಾರೆ. ಸೊ ಇವರೆಲ್ಲ ಸೀನಿಯರ್ KS ಆಫೀಸರ್ ಇರ್ತಾರೆ, ಅಥವಾ IAS ಆಫೀಸರ್ಸ್ ಇರ್ತಾರೆ. ಸೊ ಮತ್ತೆ ಜಾಯಿಂಟ್ ಕಮಿಷನರ್ಸ್ ಎಲ್ಲ KS ಅಧಿಕಾರಿಗಳೇ ಇರ್ತಾರೆ. ಸೊ ಇಫ್ ಯು ಜಾಯಿಂಡ್ ಆಸ್ ಅ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಟ್ ಅ ವೆರಿ ಏಜ್, ಸೊ 5 years ಅಲ್ಲಿ ನೀವು AC ಆಗ್ತೀರಾ. ಸೊ ಅಟ್ಲೀಸ್ಟ್ ಪ್ಲಸ್ 10 years ಅನ್ಕೊಳ್ಳಿ, 15 years ಅಲ್ಲಿ
ನೀವು ಎ ಸಿ ಆಗ್ತೀರಾ. ಸಪೋಸ್ ಇಫ್ ಯು ಜಾಯಿಂಡ್ ಅಟ್ 25, ಸೊ ಯು ವಿಲ್ ಬಿ ರೀಚಿಂಗ್ ವಿದಿನ್ 30 ಇಯರ್ಸ್ ನೀವು ಏನಾಗ್ತೀರಾ, ಸಿ ಟಿ ಒ ಆಗ್ತೀರಾ. ಸೊ ಒಂದು 10 ಇಯರ್ಸ್ ಅಂದ್ರೆ ವಿದಿನ್ 40 ಇಯರ್ಸ್ ಯು ವಿಲ್ ಬಿಕಮ್ ಎ ಸಿ, ಅಸಿಸ್ಟೆಂಟ್ ಕಮಿಷನರ್ ಆಗ್ತೀರಾ ಮತ್ತೆ ಡೆಪ್ಟಿ ಕಮಿಷನರ್. ಸೊ ದೇರ್ ಇಸ್ ಅ ಚಾನ್ಸಸ್ ದಟ್ ಯು ಕ್ಯಾನ್ ರಿಟೈರ್ಡ್ ಟಿಲ್ ಜಾಯಿಂಟ್ ಕಮಿಷನರ್. ಸೊ ಬಹಳಷ್ಟು ಕೇಸಸ್ ಇದಾವೆ, ಡಿಪೆಂಡ್ಸ್ ಆನ್ ದಿ ವೇಕೆನ್ಸೀಸ್. Okay, you can reach up to joint commissioner. If not, at least you will be retiring definitely as a deputy commissioner. But ಒಳ್ಳೆ ಪೋಸ್ಟ್ ಡಿ ಸಿ ಕಮರ್ಷಿಯಲ್ ಟ್ಯಾಕ್ಸ್ ಅಂದ್ರೆ ವೆರಿ ಪವರ್ಫುಲ್ ಪೋಸ್ಟ್. ಓಕೆ, ಇಷ್ಟು ಇದು ಹೈಯಾರ್ಕಿ ಇರೋದು. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಒಂದು ಗ್ರೂಪ್ ಮಾಡಿದೀವಿ, ಅದ್ರಲ್ಲಿ ನಿಮ್ಗೆ ಎಲ್ಲಾ ತರ ಮಾಹಿತಿ ಸಿಗುತ್ತೆ. ನೀವು ದಯವಿಟ್ಟು ನಿಮ್ ಫ್ರೆಂಡ್ ಸರ್ಕಲ್ ಶೇರ್ ಮಾಡ್ಕೊಳ್ಳಿ. So thank you so much for watching this video. We'll bring such a wonderful videos in coming days. Stay tuned with us. Take care. Bye bye.